ಅತಿ ಅಮೂಲ್ಯವಾದ ಸಮಯ ಇದು. ಮನವಿ ಸಲ್ಲಿಸುವಂತ ರೈತರೆಲ್ಲರೂ ಸೇರಿ ಮನವಿ ತಾವೆಲ್ಲರೂ ಈ ಯೋಜನೆಗೆ ಬಂದಂತಹ ತೊಂದರೆಗೋಸ್ಕರ ಇಲ್ಲಿನ ಪ್ರತಿಯೊಬ್ಬ ರೈತರು, ಪ್ರತಿಯೊಬ್ಬ ಮುಖಂಡರು, ಎಲ್ಲ ಸಂಘಟನೆಗಳ ಒಮ್ಮತ ಅಭಿಪ್ರಾಯದಿಂದ ಇಲ್ಲಿನ ರೈತರ ನೇತೃತ್ವ, ಅದಾದ್ಮೇಲೆ ರೈತ ಸಂಘದ ನೇತೃತ್ವದಲ್ಲಿ ಅದರ ಎಕ್ಸಿಕ್ಯೂಷನ್ಗೋಸ್ಕರ ಹೋರಾಟವನ್ನು ಇಟ್ಟುಕೊಂಡಿದ್ದಾರೆ. ಇವತ್ತು ನಡೆದಂತಹ ಬೃಹತ್ ಪ್ರತಿಭಟನೆಯಲ್ಲಿ ಸಮಾಜದ ಎಲ್ಲರ ಬೆಂಬಲವನ್ನು ಘೋಷಿಸಿದ್ದಾರೆ. ಅದರ ಜೊತೆಗೆ ಪ್ರಾಜೆಕ್ಟ್ನಲ್ಲಿ ಒಂದು ಚೂರು ಬದಲಾವಣೆ ಮಾಡದೆ ಅದೇ ರೀತಿ ಎಕ್ಸಿಕ್ಯೂಟ್ ಆಗಬೇಕನ್ನುವಂತ ಭಾವನೆಯನ್ನು ಸಹಿತ ಹೇಳಿದ್ದಾರೆ. ಅದರ ಜೊತೆಗೆ ಯಾರಿಗೆ ಏನು ತಪ್ಪು ಅಭಿಪ್ರಾಯಗಳಿದೆ ಅದನ್ನ ಸ್ಥಳಕ್ಕೆ ಬನ್ನಿ, ಮಾಧ್ಯಮದವರು ಬನ್ನಿ, ಅನುಮಾನಗಳಿದ್ದವರು ಬನ್ನಿ, ಅದ್ರ ಎದುರುಗಡೆ ನಿಂತು ವಿವರಣೆ ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಅರ್ಥ ಮಾಡಿಕೊಳ್ಳಿ, ಏನೇನೋ ಅರ್ಥ ಮಾಡಿಕೊಂಡು ರೈತರ ನೋವಿಗೆ ಕಾರಣರಾಗಬೇಡಿ. ಈ ಪ್ರಾಜೆಕ್ಟ್ ಇಲ್ಲ ಅಥವಾ ಆಗುದಿಲ್ಲ ಅಂತ ಅನ್ಯಾಯಕ್ಕೆ ನೀವು ಕಾರಣರಾಗಬೇಡಿ. ಇದೆಲ್ಲಕ್ಕಿಂತ ಹೊರತಾಗಿ ಶತಾಯಗತಾಯ ಆ ಪ್ರಾಜೆಕ್ಟ್ ಅನ್ನ ಆಸ್ ಇಟ್ ಈಸ್ ಎಕ್ಸಿಕ್ಯೂಟ್ ಆಗಲಿಕ್ಕೆ ನಿಮಗೆ ಎಲ್ಲಾ ರೀತಿಯಿಂದ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ನಿಮಗೆ ಹಿರಿಯರ ನೇತೃತ್ವ ಇದೆ, ಕಿರಿಯರ ಹೋರಾಟ ಇದೆ, ಜನರೆಲ್ಲರ ಬೆಂಬಲ ಇದೆ, ಎಲ್ಲಾ ರೈತ ಸಂಘಟನೆಗಳು ಇದಕ್ಕೆ ಸೇರ್ಕೊಂಡಿವೆ. ಹಾಗಾಗಿ ನಾನು ಹೇಳ್ತೇನೆ, ಯಾವ ಕಾರಣಕ್ಕೂ ಪ್ರಾಜೆಕ್ಟ್ ವ್ಯತ್ಯಾಸ ಆಗಬಾರ್ದು. ಇದರ ಜೊತೆಗೆ ಎಲ್ಲಾ ಪ್ರಮುಖರು, ಉಸ್ತುವಾರಿ ಸಚಿವರು, ಡಿಕೆಶಿ ಅವರು ಎಲ್ಲರದ್ದು ಸಮಯ ತಗೊಳ್ತಾ ಇದ್ದೇವೆ. ಎಲ್ರಿಗೂ ವಾಸ್ತವವನ್ನು ಅರ್ಥ ಮಾಡಿಸುವವರಿದ್ದಾರೆ. ಯಾರು ಸಹಿತ ಇಲ್ಲಿನ ಸ್ಥಳ ಮತ್ತು ವಾಸ್ತವವನ್ನು ಅರ್ಥ ಮಾಡಿಕೊಂಡವರಿಲ್ಲ. ಅದರಿಂದಾಗಿ ಸಮಸ್ಯೆ ಆಗಿರುವುದು. ಅರ್ಥ ಮಾಡಿಸ್ತೇವೆ. ನಾನು ಹೇಳ್ತಾ ಇದ್ದೇನೆ, ಸ್ಥಳಕ್ಕೆ ಮಾಧ್ಯಮರ ಜೊತೆಗೆ ಯಾರಿಗೆ ಅನುಮಾನ ಇದೆ, ಯಾರಿಗೆ ಕನ್ಫ್ಯೂಷನ್ ಇದೆ ಕರೆಸ್ತೇವೆ. ಅಲ್ಲಿಯೇ ನಿಂತ್ಕೊಂಡು ಇದನ್ನು ಕ್ಲಿಯರ್ ಮಾಡ್ತೇವೆ. ಯಾರು ನೋಡಿದ್ರು ಚಿಕ್ಕ ಮಕ್ಕಳು ಸಹಿತ ಅರ್ಥ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇದೆ. ಮತ್ತೆ ಎಲ್ಲಿ ಸಮಸ್ಯೆ ಇದೆ ಅಂತ ಅವರು ಹೇಳ್ತಿದ್ದಾರೆ. ಅದನ್ನು ಬಿಟ್ಟು ಇಡೀ ಪ್ರಾಜೆಕ್ಟ್ ಅನ್ನು ನಿಲ್ಲಿಸಿದ್ದು ಅನುಮಾನಕ್ಕೆ ಮತ್ತೆ ಕಾರಣ ಆಗಿದೆ. ಸೊ ಇದು ಯಾವುದಕ್ಕೂ ಅವಕಾಶಗಳು ಇರುವುದಿಲ್ಲ. ಈ ಒಗ್ಗಟ್ಟು, ಈ ಬೆಂಬಲ ಇವತ್ತು ನೋಡಿದ್ರೆ ಈ ಹೋರಾಟ ಅನ್ನುವಂಥದ್ದು ಇನ್ನು ದೊಡ್ಡ ಪ್ರಮಾಣಕ್ಕೆ ಹೋಗ್ತದೆ. ಹಾಗಾಗಿ ಆ ಪ್ರಾಜೆಕ್ಟ್ ಆಗಿಯೇ ಸಿದ್ಧ ಮತ್ತು ಅದನ್ನು ಮಾಡಿಯೇ ಸಿದ್ಧ.